ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾವಿಧಿಯ ಪಾಸ್ಕ ಕಾಲದ 5ನೆಯ ವಾರ, ಮೇ 2, 2024 ಗುರುವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 15ನೆಯ ಅಧ್ಯಾಯ 9ರಿಂದ 11ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ. ಪಿತನು ನನ್ನನ್ನು ಪ್ರೀತಿಸಿದಂತೆ ನಾನು ನಿಮ್ಮನ್ನು ಪ್ರೀತಿಸುವೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಪಿತನು ನನ್ನನ್ನು ಪ್ರೀತಿಸಿದಂತೆ ನಾನು ನಿಮ್ಮನ್ನು ಪ್ರೀತಿಸುವೆ. ನಾವೆಲ್ಲರೂ ಅನೇಕ ಗಾದೆಗಳನ್ನು ಕಥೆಗಳನ್ನು ಕೇಳಿರಬಹುದು. ಅವುಗಳಲ್ಲಿ ಒಂದು ಗಾದೆ ಈ ರೀತಿ ಇದೆ: ತಂದೆಯಂತೆ ಮಗ, ನೂಲಿನಂತೆ ಸೀರೆ. ಒಳ್ಳೆ ಮರ ಕೆಟ್ಟ ಹಣ್ಣನ್ನು, ಕೆಟ್ಟ ಮರ ಒಳ್ಳೆಯ ಹಣ್ಣನ್ನು ಕೊಡುವುದಿಲ್ಲ. ಈ ಪ್ರೀತಿ ಎಂಬುದು ಬಹಳ ಚಿಕ್ಕ ಪದವು ಮತ್ತು 2 ಅಕ್ಷರಗಳಿಂದ ಕೂಡಿದ ಈ ಪದವು ದೊಡ್ಡ ದೊಡ್ಡ ಅರ್ಥವನ್ನು ಕೊಡುತ್ತದೆ. ಈ ಪದವು ಚಿಕ್ಕದೇನೋ ಸರಿ, ಆದರೆ ನಮ್ಮ ಜೀವನದಲ್ಲಿ ಈ 2 ಅಕ್ಷರಗಳಿಗೆ ಸ್ಥಳ ಕೊಡದೇ ಇದ್ದರೆ ನಮ್ಮ ಕ್ರೈಸ್ತ ಜೀವನ ಸಂಪೂರ್ಣವಾಗುವುದಿಲ್ಲ. ಈ ಪ್ರೀತಿ ಎಂಬುದು 2 ಮಹಾ ಸದ್ಗುಣಗಳನ್ನು ಒಳಗೊಂಡಿದೆ. ಪ್ರಾಮಾಣಿಕತೆ ಮತ್ತು ತ್ಯಾಗಗಳಿಂದ ನಮ್ಮ ಜೀವನವನ್ನು ನಡೆಸಿದಾಗ ನಮ್ಮಲ್ಲಿ ಪ್ರೀತಿಯು ತಾನಾಗಿಯೇ ಚಿಮ್ಮಿ ಪ್ರೀತಿಗಾಗಿ ಹಸಿದಿರುವವರನ್ನು ತಂಪುಪಡಿಸುತ್ತದೆ. ಆದರೆ ಪ್ರಾಮಾಣಿಕತೆ ಮತ್ತು ತ್ಯಾಗವಿಲ್ಲದಿದ್ದರೆ ಅದು ಸ್ವಾರ್ಥ ಪ್ರೀತಿ ಎಂದರೆ ತಪ್ಪೇನಿಲ್ಲ. ನಾವು ನೈಜ ಪ್ರೀತಿಯ ಸಾಧನಗಳಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.